ಮಳೆ ನೋಡು. ನನ್ನೆದೆಯ ಮಾತು ಇದೆ, ಕಲಿಸಿದ ಹಾಡು ಇದೆ, ಈ ಹಾಡಿನ ತೋಟದಲ್ಲಿ ನೀವು ಬೆಳೆಸಿದ ಹೂಗಳಿವೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿಕಾ ವ್ಲಾಗ್ಸ್. ನಾವಿವತ್ತು ಬಂದಿರೋದು ಚನ್ನಪಣ್ಣ ರಾಮನಗರ ಮಧ್ಯದಲ್ಲೇ ಇರುವಂಥ ಕಣ್ವ ಜಲಾಶಯಕ್ಕೆ ಬಂದಿದ್ದೀವಿ. ಇದಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಫಸ್ಟ್ ಎಲ್ಲ ಅಲ್ಲೆಲ್ಲ ಓಡಾಡಕ್ಕೆ ಬಿಡ್ತಿದ್ರು, ಈಗ ಅಲ್ಲಿ ಓಡಾಡಕ್ಕೆ ಬಿಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಹಾಗೆ ಒಂದ್ಸಲ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ. ಓಡಾಡಕ್ಕೆ ಬಿಡೋರು ಮತ್ತು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಳೋಕ್ಕೆಲ್ಲ ಬಿಡ್ತಿದ್ರು ಫಸ್ಟು, ಈಗ ಬಿಡ್ತಾ ಇಲ್ಲ. ನಾವು ಬಂದಿರೋದು ಒಂದು 5 o'clock ಆಗೋಗಿದೆ ಟೈಮು. ಹಾಗೆ ಒಂದು ರೌಂಡ್ ಸಂಡೇ ಅಲ್ವಾ ತಿರ್ಗಾಡ್ಕೊಂಡು ಬರೋಣ ಅಂದ್ಬಿಟ್ಟು, ನಮಗೆ ನಿಯರೆಸ್ಟ್ ಪ್ಲೇಸ್ ಇದೆ ಇದು. ಸ್ವಲ್ಪ ಒಂದು 8-10 ಕಿಲೋಮೀಟ್ರ್ ಒಳಗಡೆನೇ ಇದೆ. ಸೊ ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಬಂದ್ವಿ. ಫಸ್ಟೆಲ್ಲ ಬೋಟಿಂಗ್ ಸಹ ಇತ್ತು, ಈಗ ಇಲ್ಲಿ ಬೋಟಿಂಗ್ ಸ್ಟಾಪ್ ಮಾಡಿದಾರಂತೆ. ಹಾಗೆ ಒಂದು ವ್ಯೂಸ್ ಸಹ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಬೆಳಗ್ಗೆಯಿಂದ ತುಂಬಾ ಮಳೆ ಬರ್ತಿದೆ. ಸೊ ಬೇಗನೆ ಹೊರಡೋಣ, ಒಂದು ಸ್ವಲ್ಪ ಹೊತ್ತು ಇಲ್ಲೆಲ್ಲ ವಾಕ್ ಮಾಡ್ದಂಗೆ ಆಗುತ್ತೆ, ಓಡಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ. ಆಗಲೇ ಇಲ್ಲ, ಕೆಲಸ ಎಲ್ಲ ಮುಗಿಸಿ, ಇವತ್ತು ಸಂಡೇ ಅಲ್ವಾ, ನಾನ್ ವೆಜ್ ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ನಾನ್ ವೆಜ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಬಂದಿದ್ದೀವಿ. ಪ್ಲೇಸ್ ತುಂಬ ಚೆನ್ನಾಗಿದೆ, ಇನ್ನೊಂದ್ಸಲ ತೋರಿಸಿ ನೋಡಿ. ಈ ಕಣ್ವ ಡ್ಯಾಮು ತುಂಬಾ ಫೇಮಸ್ಸು. ಫಸ್ಟೆಲ್ಲ ಅಲ್ಲಿ ಮೂವಿ ಶೂಟಿಂಗ್ಸ್ ಆಗಿರ್ಬೋದು ಅಥವಾ ವಿಡಿಯೋ ಶೂಟಿಂಗ್ಸ್ ಎಲ್ಲ ಬಿಡ್ತಿದ್ರು. ನಾನು ಒಂದಷ್ಟು ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಒಂದು 2 years ಬ್ಯಾಕ್. ಬಟ್ ಈಗಲ್ಲ, ತುಂಬ ವರ್ಷನೇ ಆಗೋಯ್ತು ನಾನು ಇಲ್ಲಿಗೆ ಬಂದು, 1-2 ವರ್ಷ ಆಯಿತು ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ವ್ಯೂಸ್ ಅಂದರೆ. ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದು ಕೇಳ್ಕೊಂಡು ಹೋಗ್ತಾಯಿದ್ರು ಒಳಗಡೆ ಬಿಡಿ ಅಂತ, ಬಟ್ ಬಿಟ್ಟಿಲ್ಲ ಇಲ್ಲಿ ಸೆಕ್ಯೂರಿಟಿ. ಇಲ್ಲಿ ನಿಯರ್ ಬೈ ತುಂಬ ರೆಸಾರ್ಟ್ಸ್ ಇದೆ. ಏನು ಹೇಳ್ತಾರೆ, ಅದು IB ಥರ ಎಲ್ಲ ಬರುತ್ತಲ್ವ, ಆ ಥರ ಎಲ್ಲ ಸ್ಟೇ ಆಗೋರಿಗೆಲ್ಲ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಪ್ಲೇಸ್ಗಳು. ಚನ್ನಪಣ್ಣ ರಾಮನಗರ ನಿಯರ್ ಇದ್ದರೆ ಅಥವಾ ಹೊರಗಡೆ ಯಾರಾದರೂ ಬರಬೇಕಂತ ಅನಿಸಿದ್ರೆ ಖಂಡಿತ ಬನ್ನಿ. ಬಟ್ ಸಂಡೇ ಅಂತೂ ಒಳಗಡೆ ಬಿಡಲ್ಲ ಅನಿಸುತ್ತೆ. ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿ ಕೇಳಿಕೊಂಡು ಬನ್ನಿ. ಫೈನಲಿ ಕಣ್ವ ಡ್ಯಾಮ್ನ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು. ನೋಡೋಣ ಆನ್ ದಿ ವೇ ಹೋಗ್ಬೇಕಾದ್ರೆ ಏನೇನಿದೆ ಪ್ರೋಗ್ರಾಮು. ಏನಾದರೂ ಇದ್ದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಚೋಟು ಎಲ್ಲ ಒಳಗಡೆ ಬಿಡ್ತಿದ್ರಲ್ಲ, ಈಗ ಯಾಕೆ ಒಳಗಡೆ ಬಿಡ್ತಾ ಇಲ್ಲ? ಬಿಡ್ತಾರೆ ಈಗ ಸದ್ಯದಲ್ಲಿ. ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇನ್ನೂ ಪರ್ಮಿಷನ್ ಕೊಡದೇ ಇರೋ ಕಾರಣ ಈಗ ಸ್ಟಾಪ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬೋಟಿಂಗ್ ಎಲ್ಲ ಸ್ಟಾಪ್ ಮಾಡಿದಾರಲ್ಲ, ಬೋಟಿಂಗ್ ಎಲ್ಲನೂ ಸ್ಟಾಪ್ ಮಾಡಿದ್ದಾರೆ. ಬೋಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿಲ್ವಲ್ಲ, ಓಕೆ. ಪರ್ಮಿಷನ್ ಕೊಟ್ಟ ಮೇಲೆ ಮಾಡ್ತಾರೆ. ಇದು ಪ್ರವಾಸೋದ್ಯಮ ಇಲಾಖೆಯವ್ರದಾ? ಇಲ್ಲ, ಜಿಲ್ಲಾ ಪಂಚಾಯತಿ ಅದನ್ನು ಪ್ರವಾಸೋದ್ಯಮ ಇಲಾಖೆಯವರು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ವ ನಿಮಗೂ? ನನಗೂ ಗೊತ್ತಿರಲಿಲ್ಲ ಇದು ಯಾರ್ದು ಅಂತ. ಸೊ ಕಿರಣ್ ಹೇಳಿದ್ದಾರೆ, ಅಲ್ಪ ಸ್ವಲ್ಪ ಕಿರಣ್ಗೂ ಗೊತ್ತಿದೆ, ಹಾಗಾಗಿ ಅವ್ರ ಹತ್ರ ಕೇಳಿದೆ ಅಷ್ಟೇ. ಪ್ರವಾಸೋದ್ಯಮ ಇಲಾಖೆದ ಅಥವಾ ಜಿಲ್ಲಾ ಪಂಚಾಯತಿಯವ್ರದಾ ಅದು ಗೊತ್ತಿರಲಿಲ್ಲ ನನಗೆ ಇವತ್ತಿಗೂ. ನಿಯರ್ ಬೈ ತುಂಬ IB ಇದೆಯಲ್ಲ, IBಗಳಿದೆಯಾ? ಗೌರ್ಮೆಂಟ್ IBನಾ? ಇಲ್ಲ, ಆ್ಯಕ್ಚುಲಿ ಗೌರ್ಮೆಂಟ್ IBನೂ ಸಹ ಇದೆ. ನೀವು ಯಾರಾದರೂ ಸ್ಟೇ ಆಗ್ತೀನಿ ಅನ್ನೋಂಥವ್ರು ಬೇಕಾದ್ರೆ ಚೆಕ್ ಮಾಡ್ಕೊಂಡು ಒಂದ್ಸಲ ಬರ್ಬೋದು. ವೆಬ್ಸೈಟಲ್ಲೆಲ್ಲ ಸಿಗುತ್ತೆ ಅನಿಸುತ್ತೆ, ಚೆಕ್ ಮಾಡ್ಕೊಂಡು ಬರ್ಬೋದು. ಮತ್ತು ಪ್ರೈವೇಟ್ ರೆಸಾರ್ಟ್ಗಳೆಲ್ಲ ನಿಯರ್ ಬೈ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ತುಂಬ ರೆಸಾರ್ಟ್ಗಳಿದೆ. ಸೊ ಯಾರಾದರೂ ಬರ್ತೀನಿ, ಈ ಪ್ಲೇಸ್ನ ನೋಡ್ತೀನಿ ಅನ್ನೋವಂಥವ್ರು ಖಂಡಿತ ಒಂದ್ಸಲ ಬನ್ನಿ. ಇನ್ನೊಂದಷ್ಟು ಫೋಟೋಶೂಟ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಸ್ ವೆರಿ ನೈಸ್ ಜಾಗ ಆಗಿರ್ಬೋದು, ವೆದರ್ ಆಗಿರ್ಬೋದು. ನಿಮಗೆ ಗೊತ್ತಿರೋ ಹಾಗೆ ನನಗೆ ಗ್ರೀನರೀಸ್ ಅಂದರೆ ತುಂಬ ಇಷ್ಟ. ಸೊ ಬರಿಗಾಲಿನ ಮಗುವಾಗಿ
ಸಾಕಾ? ದೊಡ್ಡದೈತಾ ಚಿಕ್ಕದೈತಾ? ದೊಡ್ಡ ಎತ್ಕೊಳ್ಳ ಏನಿದು ಏನಿದು ತಲೆ ಮೇಲೆ ಊರಿಗೆ ಹೋಗ್ತಾ ಇದೀಯಾ? ಚರು ಚರು ಇಲ್ಲಿ ಏನು ಮಾಡ್ತಾ ಇದೀಯ ಚರು? ಚರು ತಗೋ ಇಲ್ಲಿ ಇಲ್ಲಿ ಇಷ್ಟೊಂದೈತೆ ಬಟ್ಟೆ ನೋಡಿ. ಇಲ್ಲಿ ಇದು ಬೇಡವಾ? ಏ ಪ್ಲೀಸ್ ಇದನ್ನು ತಗೋ. ಯಾರಿಗೆ ಇದು ಬಟ್ಟೆ ತೊಗೊಂಡಿರೋದೆಲ್ಲನೂ? ಚರು ಯಾರಿಗೆ ಬಟ್ಟೆ ತೊಗೊಂಡಿರೋದು ಇದು? ಚೆನ್ನಾಗಿದೆಯಾ ಚರು? ಹಾಂ ಪ್ಯಾಂಟ್ ಅದಕ್ಕೆ? ಹಾಂ ಅಣ್ಣ ಎಲ್ಲಿ? ಹಾಂ ಈ ಟ್ರೆಂಡ್ಸ್ಗಾಗಿರ್ಬೋದು ಅಥವಾ ಶಾಪಿಂಗ್ ಆಗಿರ್ಬೋದು ಒಂದು ತಗೋತೀವಿ ಅಂತಂದರೆ ನಾವು ಬಂದುಬಿಟ್ರೆ ಒಂದ್ರ ಜೊತೆ 4 ತೊಗೊಂಡಿರ್ತೀವಿ. ಸೊ ನಾವು 1-2 ಜೊತೆ ತೊಗೊಳ್ಳೋಣ ಮಕ್ಳಿಗೆ ಅಂತ ಬಂದ್ವಿ. ಅದ್ರ ಜೊತೆ ಒಂದು ಬ್ಯಾಗೇ ಆಗೋಗ್ಬಿಟ್ಟೈತೆ. ಬಿಲ್ ಹಾಕ್ಸ್ಕೊಂಡು ಮನೆಗೆ ಹೊರಡಬೇಕು. ಅಡುಗೆ ಮಧ್ಯಾಹ್ನ ಮಾಡಿರೋದ್ರಿಂದ ಅಡುಗೆ ಟೆನ್ಷನ್ ಏನಿಲ್ಲ. ಸ್ವಲ್ಪ ಮಟನ್ ಸಾಂಬಾರು ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಅಡುಗೆ ಮಾಡಬೇಕು. ಇನ್ನು ನಮ್ಮ ಚೋಟಣಿಗೆಲ್ಲ ತುಂಬ ಹೊಟ್ಟೆ ಹಸಿತೈತೆ ಅಂತ ಅಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಹಂಗೆ ತೋರಿಸ್ತೀನಿ ಒಂದು ನಿಮಿಷ. ಎಷ್ಟು ಚೆನ್ನಾಗಿದೆ ಪುಟ್ಟುಂಗ. ಹೌದು ಕಿಡ್ಸ್ದೆ. ಹೆಣ್ಮಕ್ಳಿಗಂತೂ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತವೆ. ನಮಗೆ ಗಂಡು ಮಕ್ಕಳೇ ಇರೋದ್ರಿಂದ ನಮಗೆ ನನಗೂ ಆಗಲಿ ನನ್ನ ಸಿಸ್ಟರ್ಗಾಗಲಿ ಇಬ್ರಿಗೂ ಗಂಡು ಮಕ್ಕಳೇ. ಸೊ ಇವರಿಬ್ರಿಗೆ ಬಟ್ಟೆಗಳ ಕಲೆಕ್ಷನ್ ಕಮ್ಮಿನೇ. ಹೆಣ್ಮಕ್ಳಾದರೆ ವೆರೈಟಿ ಡ್ರೆಸ್ಗಳನ್ನ ತೊಗೋಬೋದು. ಇಲ್ಲಿ ಒಂಥರ ಕಲರ್ಫುಲ್ಲಾಗಿರೋಂಥ ಡ್ರೆಸ್ಗಳು ಸಿಗುತ್ತೆ. ಬಟ್ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ ಅಷ್ಟೇ, ಗಂಡು ಮಕ್ಳಿಗೆ ಸ್ವಲ್ಪ ಕಷ್ಟ ಅಷ್ಟೇ. ಎಷ್ಟು ಕಿತ್ತಾಡ್ತೀರಾ? ಮಾಡ್ತಾರೆ ದುಡ್ಡು